ಪಂದ್ಯ ಸಾಗ್ತಾ ಇದ್ದ ಹಾಗೆ ಅತ್ಯಂತ ವೇಗದ ಒಂದು ಆಟವನ್ನ ಕಾಣಬಹುದಾಗಿದೆ. ಕೊಡ ಮೇಲೆ ಅದೇನ್ ಜಗಳ ಮಾಡ್ತಾವ ಕಳ್ಸಿ ಕೊಡ ಮೇಲೆ ಫೋನ್ ಕೊಡ ಮೇಲೆ ಬಾರಿ ಯಂಗ್ಸ್ಟರ್ ಕುಂಬಾರ ಕಬ್ಬಲು ತಂಡದ ಎಲ್ಲ ಗಾಡಿ ಎತ್ಕೊಂಡು ಬಂದು ಮಕ್ಕ ತೊಳ್ಕೊಂಡು ಯಾವುದೇ ಅಂಕ ಇಲ್ಲ. ವಾಪಸ್ ಲಾಸ್ಟ್ ನೋಡ್ಕೊಳ್ತೀನಿ. SVG ಗ್ರೂಪ್ ಕುಂಬಾರ ಕಬ್ಬಲು ಇವರ ಆಶ್ರಯದಲ್ಲಿ ಆಯೋಜಿಸಿರುವಂತಹ 4ನೇ ವರ್ಷದ ರಾಜ್ಯ ಮಟ್ಟದ ಮಹಿಳೆಯರ ಹಾಗೂ ಮೈಸೂರು ವಿಭಾಗ ಮಟ್ಟದ ಪುರುಷರ ಆಹ್ವಾನಿತ ಹೊಣೆ ಬೆಳಕಿನ ಕಬಡ್ಡಿ ಪಂದ್ಯವನ್ನು ಅಂತಿಮ ಪಂದ್ಯ. ಈಗಾಗಲೇ ಈ ಒಂದು ಮೈದಾನದ ಸುತ್ತ ಕಿಕ್ಕಿರಿದು ತುಂಬಿದೆ ಪ್ರೇಕ್ಷಕರ ಒಂದು ಸಂಖ್ಯೆ. ಮೈಸೂರಿನ ಕ್ರೀಡಾ ಅಭಿಮಾನಿಗಳಿಗೆ ಕಬಡ್ಡಿಯ ರಸದೌತಣ. ಯಶವಂತ್ ಈ ಬಾರಿ ಒಂದು ಎಂಟಿ ರನ್ನಲ್ಲಿ ವಾಪಸ್ ಆಗಿದ್ರು. ಮೈಸೂರಿನ ಹೆಮ್ಮೆಯ ಕಬಡ್ಡಿಯಲ್ಲಿ 2 ಬಾರಿ ತೆಲುಗು ಟೈಟನ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಹೆಮ್ಮೆಯ ಪ್ರತಿಭೆ. ಜೂನಿಯರ್ ವಿಭಾಗದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಬಂಗಾರದ ಪದಕದ ವಿಜೇತನಾಗಿರುವ ಆಟಗಾರ ಯಾವ ರೀತಿಯಾಗಿ ಒಂದು ಫೈನಲ್ ಪಂದ್ಯದಲ್ಲಿ ತಮ್ಮ ಒಂದು ಪ್ರದರ್ಶನವನ್ನು ನೀಡುತ್ತಾರೆ ಎಂದು ಕಾದು ನೋಡುವಂತಹ ಕ್ಷಣ. ಮಾಡುವುದೇ ಮಡಿ. ಹುಳ್ಳೆನಳ್ಳಿ ತಂಡದ 8 ನಂಬರ್ ಜರ್ಸಿರುವಂತ ಆಟಗಾರ ಯಂಗ್ಸ್ಟರ್ ಕುಂಬಾರ ಕಬ್ಬಲು ಅಂಕಗಳಿಗೆ ಅದ್ಭುತವಾದ ಒಂದು ಪಾದಗಳ ಚಲನೆ ಮೂಲಕ ಅಂಕವನ್ನು ಪಡೆಯುವ ಪ್ರಯತ್ನ. ಪೊಲಾಡವರು ಯಾವ ರೀತಿಯಾಗಿ ತಮ್ಮ ದಾಳಿಯ ವೈಖರಿಯನ್ನು ತೋರ್ಪಡಿಸ್ತಾರೆ ಎಂದು ಕಾದು ಭಾರತೀಯ ದೇಶೀಯ ಕ್ರೀಡೆಯಾದ ಕಬಡ್ಡಿಯ ಹಬ್ಬ ಈ ಒಂದು ಕುಂಬಾರ ಕಬ್ಬಲು ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರ್ತಾರೆ. SVG ಗ್ರೂಪ್ ಕುಂಬಾರ ಕಬ್ಬಲಿನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಅತ್ಯಂತ ಯಶಸ್ವಿಯಾಗಿ ಒಂದು ಕಬಡ್ಡಿ ಪಂದ್ಯಗಳನ್ನು ಆಯೋಜಿಸಿದ್ದಾರೆ. ಬಾರಿ ರಕ್ಷಿತ್ ಪೂಜಾರಿ ಕುಂಬಾರ ಕಬ್ಬಲಿನ ಹೆಮ್ಮೆಯ ಪ್ರತಿಭೆ. 6 ಅಷ್ಟರ ನಡುವೆ ಬೋನಸ್ ಕೂಡ ಅವನಾಗಿರುವಂತಹ ಸಂದರ್ಭ. ನೋಡೋಣ ತಮ್ಮ ವಿಭಾಗದಲ್ಲಿ ಯಾವ ರೀತಿಯಾಗಿ ಅಂಕವನ್ನು ಪಡ್ಕೊಳ್ತಾರೆ. ಒಂದು ಡಿಫೆನ್ಸ್ ಭಾಗದಲ್ಲೂ ಕೂಡ ಬಲಿಷ್ಠವಾಗಿರುವಂತಹ ಹುಳ್ಳೆನಳ್ಳಿ ತಂಡ. ಪ್ರೇಕ್ಷಕರು ಕೂಡ ಯಾವ ತಂಡ ವಿಜಯಶಾಲಿಯಾಗುತ್ತೆ ಅಂತ ಮೂಕ ವಿಸ್ಮಿತರಾಗಿ ಈ ಒಂದು ಫೈನಲ್ ಪಂದ್ಯದ ಒಂದು ವೀಕ್ಷಣೆಯಲ್ಲಿ ಪುರುಷರ ವಿಭಾಗದ ವಿತ್ತ ತಂಡಕ್ಕೆ 50,000 ನಗದು ಹಾಗೂ ಆಕರ್ಷಕ ಟ್ರೋಫಿ. ಈಗ ತಾನೇ ಈ ಪಂದ್ಯಾವಳಿಗೆ ಆಗಮಿಸುತ್ತಿರುವ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಎನ್ ನಾಗೇಂದ್ರಣ್ಣನವರು ಈಗ ತಾನೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ SVG ಗ್ರೂಪ್ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಚಾಮರಾಜ ಕ್ಷೇತ್ರದ ಶಾಸಕರು ಎನ್ ನಾಗೇಂದ್ರಣ್ಣನವರು ದಯವಿಟ್ಟು ವೇದಿಕೆ ಮೇಲೆ ಆಸನ ಮಾಡಬೇಕಂತ ಕೇಳ್ಕೊಳ್ತೀನಿ. ಕಾದು ನೋಡೋಣ ಈ ಒಂದು ಡಿಸೈಡ್ ರೈಡ್ ನಲ್ಲಿ ಉತ್ತಮವಾದ ಹೋರಾಟಕ್ಕೆ ಯಂಗ್ಸ್ಟರ್ ಕುಂಬಾರ ಕಬ್ಬಲು ತಂಡಕ್ಕೆ ಡಿಫೆನ್ಸ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ
ಎಸ್ಪಿಜಿ ಗ್ರೂಪ್ ಕುಂಬಾರಕೊಪ್ಪಲು. ಮತ್ತೊಮ್ಮೆ ಪೊಲಾರ್ಡ್ ಅವರು ವಿಫಲರಾಗಿದ್ದಾರೆ. ಒಂದು ಅಂಕ ಹುಳ್ಳೆನಳ್ಳಿ ತಂಡಕ್ಕೆ. ಆಪೋಸಿಟ್ ಕುಂಬಾರಕೊಪ್ಪಲು 3, ಹುಳ್ಳೆನಳ್ಳಿ 2. ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ ಕುಂಬಾರಕೊಪ್ಪಲು ತಂಡ. ಈ ಬಾರಿ ಅನುಭವಿ ಆಟಗಾರ ಯಶ್ವಂತ್. ಫೈನಲ್ ಪಂದ್ಯ, 2 ಮತಗಟ್ಟೆಗಳ ನಡುವೆ ಪಂದ್ಯ ನಡೀತಾ ಇದೆ. ಬಾರಿ ರಕ್ಷಿತ್, ಪ್ರೇಕ್ಷಕರು ನಿಮ್ಮ ಚಪ್ಪಾಳೆ ಮೂಲಕ ಆಟಗಾರರಿಗೆ ಹುಡುಗಿಸ್ತಾರೆ. ಫೈನಲ್ ಪಂದ್ಯದ ಒಂದು ರಸದೌತಣವನ್ನು ನೋಡಬಹುದು. ಬಾರಿ ರಕ್ಷಿತ್ ಪೂಜಾರಿ 6 ಆಟಗಾರರ ನಡುವೆ ಬೋನಸ್ ಆನ್ ಆಗಿರುವಂತಹ ಸಂದರ್ಭ. ಟಾಪ್ ನೋಡೋಣ. ಹಾಗೂ ಡಿಫೆನ್ಸ್ ಭಾಗದಲ್ಲಿ ಹುಳ್ಳೆನಳ್ಳಿ ತಂಡ ಆಟಗಾರ ಯಾವ ರೀತಿಯಾಗಿ ಟ್ಯಾಕಲ್ ಅನ್ನು ಮಾಡಿಕೊಳ್ತಾರೆ ಅನ್ನೋ ಆದರೆ ಯಾವ ರೀತಿಯಾದ ಪ್ರಯತ್ನವಿಲ್ಲ. ಒಂದು ಎಂಟು ವಾಪಸ್ ಆಗಿದ್ದಾರೆ. ಬಾರಿ ಹುಳ್ಳೆನಳ್ಳಿ ತಂಡದ ಸಂತೋಷ್, ಉತ್ತಮವಾದ ಆಲ್ರೌಂಡರ್ ಸಂತೋಷ್. ಈ ಬಾರಿ 6ರ ಡಿಫೆನ್ಸ್ ನಡುವೆ ಬೋನಸ್ ಆನ್ ಆಗಿದೆ. ರೈಟ್ ರೈಡರ್ ಸಂತೋಷ್, ಅವನು ಲೆಫ್ಟ್ ಕಾರ್ನರ್ ನಲ್ಲಿ ಪ್ರತಾಪ್. 7 ಬಾರಿ ಯೂನಿವರ್ಸಿಟಿ ತಂಡದ ಪರವಾಗಿ ತಮ್ಮ ಒಂದು ಕಬಡ್ಡಿಯನ್ನು ಆಡಿರುವಂತಹ ಅನುಭವಿ ಆಟಗಾರ. ಹಾಗೆ ಈ ಕಾರ್ಯಕ್ರಮಕ್ಕೆ ಯುವ ಮುಖಂಡರಾದಂತಹ ಬಿಜೆಪಿ ಮುಖಂಡರಾದಂತಹ ಪುನೀತ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಎಸ್ಪಿಜಿ ಗ್ರೂಪ್ ಅವರ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾಡು ಇಲ್ಲವೇ ಮಾಡಿ. ಒಂದು ಸ್ಥಿತಿಯಲ್ಲಿ ಹುಳ್ಳೆನಳ್ಳಿ ತಂಡದ ಯಶ್ವಂತ್ ಒಂದು ಅದ್ಭುತವಾದ ಪಾದಗಳ ಚಲನೆ, ತಮ್ಮ ದಾಳಿಯ ವೈಖರಿಯನ್ನ ಅಂಕಣದಲ್ಲಿ ಯಾವ ರೀತಿ ನಡೆಸ್ತಾರೆ. ಡಿಫೆಂಡರ್ ಆಂಟಿ ಕ್ರಾಸ್ ಆದ್ರು, ಆದರೆ ದಾಳಿಗಾರ ಕಾಂಟ್ಯಾಕ್ಟ್ ನಲ್ಲಿ ಮತ್ತೊಮ್ಮೆ ದಾಳಿಯಲ್ಲಿ ಮತ್ತೊಮ್ಮೆ ವಿಫಲರಾಗಿದ್ದಾರೆ. ಹುಳ್ಳೆನಳ್ಳಿ ತಂಡದ ಡಿಫೆನ್ಸ್ ಅನ್ನ ಮತ್ತೆ ವಿಫಲರಾದರು. ಕಳಿಸ್ತಾಟಿಗೆ ಸೈಡ್ಗೆ ಸಮ 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 ಹಿಂಗೇನಾಗಿದೆ ನೈಟ್ ಹಾಕ್ಸಿದೆ. ಸಮಬಲದ ಹೋರಾಟದಲ್ಲಿ ಒಂದು ಪಂದ್ಯ, ಫೈನಲ್ ಪಂದ್ಯ ಅತ್ಯಂತ ಜಿದ್ದಾಜಿದ್ದಿ. ಯಾವ ತಂಡ ವಿಜಯಿಸಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಮತ್ತೊಮ್ಮೆ ದಾಳಿಯಲ್ಲಿ ರಕ್ಷಿತ್. ಹಿಂದಿನ ಒಂದು ಸೆಮಿಫೈನಲ್ ಹಂತದಲ್ಲಿ ಕುಶಾಲನಗರ ತಂಡದ ವಿರುದ್ಧ ರಕ್ಷಿತ್ ಅವರು ಪಡೆದಂತಹ ಕೊನೆಯ ದಾಳಿಯಲ್ಲಿ 2 ಹಂತದೊಂದಿಗೆ ಒಂದು ರೋಚಕವಾದ ಕೊನೆಯ ಹಂತದಲ್ಲಿ ಪಡೆದಂತೆ 2 ಹಂತಕ್ಕೆ ರಕ್ಷಿತ್ ಅವರ ತಂಡ ಫೈನಲ್ಗೆ ಬರೋದಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ಬೋದು. ಬಾರಿ ರಕ್ಷಿತ್ ವಿಡಿಯೋನ ಮಾಡುವಂಥದ್ದು, ಫ್ಲಾಶ್ ಅನ್ನು ಆಫ್ ಮಾಡಿಬಿಟ್ಟು ವಿಡಿಯೋನ ಮಾಡಿ ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಶ್ರೀಮಾದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜ್ಯಮಟ್ಟದ ಮಹಿಳೆಯರ ಮೈಸೂರು ವಿಭಾಗ ಮಟ್ಟದ ಪುರುಷರ ಹೊನ್ನೂರು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಈಗಾಗಲೇ ಯಶಸ್ವಿಯಾಗಿ ಭಾರಿ ಬಲಿಷ್ಠವಾದ ಆಟಗಾರ ರಾಘವೇಂದ್ರ ಅವರಿಂದ ದಾಳಿ. ದಿಲೀಪ್ ಅವರಿಂದ 2 ಅಂಕವನ್ನು ಪಡೆದರೆ 500 ರೂಪಾಯಿಗಳ ಬಹುಮಾನ.
ದಿಲೀಪ್ ಅವರಿಂದ 500 ರೂಪಾಯಿಗಳ ವಿಶೇಷವಾದ ಬಹುಮಾನ. ಯೂನಿವರ್ಸಿಟಿ ಪ್ಲೇಯರ್, ಅನುಭವಿ ಆಟಗಾರ. ಈ ಬಾರಿ ಅನುಭವದಲ್ಲಿ ಅಮೃತ ಹೊಡೆ. ಖಂಡಿತವಾಗ್ಲೂ ಬದಲಾಯಿ ತಂಡ ಆಟಗಾರನಿಗೆ ಚೈನಾವನ್ನು ತಿಳಿಸಿದ್ರೆ ಅಂದ್ರೆ ತಪ್ಪಾಗಿಲ್ಲ. ಅದ್ಭುತವಾದ ಒಂದು ರಣನೀತಿ. ಇನ್ನೊಂದು ಅಂಕವನ್ನು ಪಡೆದಿದ್ರೆ 500 ರೂಪಾಯಿಗಳ ಬಹುಮಾನ ಇತ್ತು. ಆದರೆ ಅವರು ಒಂದು ಅಂಕವನ್ನು ಮಾತ್ರ ಪಡ್ಕೊಂಡಿದ್ದಾರೆ. ಒಂದೇ ದಾಳಿಯಲ್ಲಿ 2 ಅಂಕವನ್ನು ಪಡ್ಕೊಂಡ್ರೆ ದಿಲೀಪ್ ಅವರಿಂದ 500 ರೂಪಾಯಿಗಳ ವಿಶೇಷ ಬಹುಮಾನ. ಬ್ರೋ ಈಗ 90 ಆಕ್ಸಿಡೆಂಟ್ ಸರಿ ಆಯ್ತು ಹೊಡಿವ ಎಲ್ಲ ವಾರ್ತೆ ಬದುಕಿಸಿದ್ರು ಅಲ್ಲೇ ಕುಂಬಾರಕೊಪ್ಪಲು 5, ಹುಳ್ಳೆನಹಳ್ಳಿ 4. ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡ. ಈ ಬಾರಿ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ, ಮೈಸೂರಿನ ಕುಂಬಾರಕೊಪ್ಪಲು ಗ್ರಾಮದ ಹೆಮ್ಮೆಯ ಕಬಡ್ಡಿ ಪ್ರತಿಭೆ, ಯುವ ಪ್ರತಿಭೆ, ಪ್ರತಿಷ್ಠಿತ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ನಮ್ಗೆ ಮೈ ಜಮಾರ ವಿದ್ಯಾರ್ಥಿ ಜೀವನವನ್ನ ಆರಂಭಿಸಿದ ಆಟಗಾರ. ಒಂದು ಅಂಕ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡಕ್ಕೆ. ದೇವರಾಜ್ ಕುಂಬಾರಕೊಪ್ಪಲು. ಬಾರಿ ಹುಳ್ಳೆನಹಳ್ಳಿ ತಂಡದ ಸಂತೋಷ್ ಹಲವಾರು ಪಂದ್ಯಗಳನ್ನು ಆಡಿರುವಂತಹ ಅನುಭವಿ ಆಟಗಾರ. ಈ ಬಾರಿ 7 ಆಟಗಾರರ ನಡುವೆ ಕಾದು ನೋಡೋಣ ತಮ್ಮ ದಾಳಿಯ ವಿಭಾಗದಲ್ಲಿ ಯಾವ ರೀತಿಯಾದ ಅಂಕವನ್ನು ಪಡೆದುಕೊಳ್ತಾರೆ ಅದು. ವೇಗದ ದಾಳಿ ನೇರವಾಗಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ಒಂದು ಪ್ರಯತ್ನ ಬಂತು. ಅದೊಂದು ಡಿಫೆನ್ಸ್ ಭಾಗದಲ್ಲೂ ಕೂಡ ಅಷ್ಟೇ ರಕ್ಷಣಾತ್ಮಕ ಆಟದ ಜೊತೆಗೆ ಹುಳ್ಳೆನಹಳ್ಳಿ ತಂಡಕ್ಕೆ. ಇದೊಂದು SVG ಗ್ರೂಪ್ನ ಅಧ್ಯಕ್ಷರು ಶ್ರೀಯುತ ಮಂಜೇಶ್ ಎಂ, ಉಪಾಧ್ಯಕ್ಷರು ಶ್ರೀಯುತ ಸ್ವಾಮಿ, ಶ್ರೀಯುತ ಮಹೇಶ್ ಆರ್ ಪಾಂಡ್ ಉಪಾಧ್ಯಕ್ಷರು, ಯೋಗ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಮಹೇಶ್ ಎಸ್ ಖಜಾಂಚಿ, ನವೀನ್ ಜೆ ಸಹಕಾರ್ಯದರ್ಶಿ, ಸತೀಶ್ ಪಿ ಸಹಕಾರ್ಯದರ್ಶಿ, ಹಾಗೆ ಸಲಹೆಗಾರರು, ಪೋಷಕರು ಪ್ರಸನ್ನ ಎನ್ ಕೆ. ಮಾಡುವುದವೇ ಮಾಡಿ ಹುಲಿ ಮಲಗಿತ್ತು ಬಾರಿ ಶಿವ ಅವರು ತಮ್ಮ ತಂಡಕ್ಕೆ ಆಂದೋಲನ ಪಡ್ಕೊಳ್ತಾರೆ ಅಂತ ಕಾದು ನೋಡೋಣ. 7 ಆಟಗಾರರ ನಡುವೆ ಬೋನಸ್ ಕೂಡ ಆನ್ ಆಗಿದೆ. ನಾವು ನಡುವೆ ಈಗ ಹೋಗ 5 ಸೆಕೆಂಡ್ ಆಯ್ತು. ರಕ್ಷಿತ್ ಪೂಜಾರಿ ಅವರು ಈ ಒಂದು ರೈಡ್ ನಲ್ಲಿ 2 ಅಂಕವನ್ನು ಪಡ್ಕೊಂಡ್ರೆ SVG ಗ್ರೂಪ್ನ ಸತೀಶ್ ಪಿ ಅವರಿಂದ 500 ರೂಪಾಯಿಗಳ ವಿಶೇಷವಾದ ಬಹುಮಾನವಿತ್ತು. ಯಾವುದೇ ಅಂಕದ ಬೇಟೆಯನ್ನು ಆಡುವಾಗ ಕಾಣಿಸ್ತಾ ಇದೆ. 10 ಸೆಕೆಂಡ್ ಆದ್ಮೇಲೆ ಹಾಕಿರೋದು 7-4 ದೇವರಾಜ್ ಕುಂಬಾರಕೊಪ್ಪಲು. 3 ಅಂಕದ ಮುನ್ನಡೆಯಲ್ಲಿರುವಂತಹ ಕುಂಬಾರಕೊಪ್ಪಲು ತಂಡ. ಈ ಬಾರಿ ರೈಡ್ನಲ್ಲಿ ಸಂತೋಷ್ ವೇಗವಾಗಿ ಅವರು ಬಾಕ್ಲರ್ ಅನ್ನು ಕ್ರಾಸ್ ಮಾಡಿ ವಾಪಸ್ಸಾದ್ರು. ಮಾಡುವುದೇ ಮಾಡಿ ಓಲೆ ಉಲ್ಟಾಡ್ಬಿಡ್ತೆ ಕಡೆ ಹೀಗೆ ಎರಡು ಅಂಕದ ಮುನ್ನಡೆಯಲ್ಲಿ ಕುಂಬಾರಕೊಪ್ಪಲು. ಎರಡು ತಂಡದ ನಾಯಕರೇ, ಕೊನೆಯ 5 ನಿಮಿಷ ಮಾತ್ರ ಬಾಕಿ. 5 ಹುಳ್ಳೆನಹಳ್ಳಿ. 7 ಅಂಕದ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡ.
SBG ಗ್ರೂಪ್ ಕುಂಬಾರಕೊಪ್ಪಲು ಇದರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಮೆರಿಕನ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮೈಸೂರು ಜಿಲ್ಲಾ ಅಮೆರಿಕನ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ಎರಡು ತಂಡದ ನಾಯಕರೇ ಕೊನೆಯ 4 ನಿಮಿಷ ಮಾತ್ರ ಬಾಕಿ. ಎಂಟು 5 ಅಂಕದ ಮುನ್ನಡೆಯಲ್ಲಿರುವಂತಹ ಯಂಗ್ಸ್ಟರ್ ಕುಂಬಾರಕೊಪ್ಪಲು. ರೈಟ್ ನಲ್ಲಿ ಸಂತೋಷ್ 7 ರನ್ಗಳು, ಬೋನಸ್ ಕೂಡ ಆನ್ ಆಗಿದೆ. ಅಂಕದ ಅವಶ್ಯಕತೆ ಸಂತೋಷ್ ಅವರಿಗೆ ಇದೆ, ಆದರೆ ಒಂದು ಡಿಫೆನ್ಸ್ ಭಾಗದಲ್ಲಿ ಕೂಡ ಯಾವುದೇ ರೀತಿಯಾದ ಹಿಡಿತಕ್ಕೆ ಮುಂದಾಗಿಲ್ಲ. ಮತ್ತೊಮ್ಮೆ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ ಈ ಒಂದು ದಾಳಿಯಲ್ಲಿ 2 SBG ಗ್ರೂಪ್ನ ಸತೀಶ್ ಪಿ ಅವರಿಂದ 500 ರೂಪಾಯಿಗಳ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಸಾಗರ ಮಾಲೀಕರಾದಂತಹ ಜಯಕುಮಾರನವರಿಗೆ ನಮ್ಮ SBG ಗ್ರೂಪ್ ಅವರ ವತಿಯಿಂದ ಮಾಲಾರ್ಪಣೆ ಹಾಗೂ ನೆನಪಿನ ಕಾಣಿಕೆಯನ್ನ ನೀಡಿ ಸಂಘದ ವತಿಯಿಂದ ಗೌರವಿಸಲಾಗ್ತಾ ಇದೆ. 3 ನಿಮಿಷ ಮಾತ್ರ ಬಾಕಿ. ಸಂತೋಷ್ ಸಾಕಷ್ಟು ಮುಂದೆ ಕೆಲಸವನ್ನು ಪಡೆಯುವಂತ ಪ್ರಯತ್ನ. ಮಂತ್ರಿಗಳು ಪುನೀತ್ ಅವರು ನಮ್ಮ SBG ಗ್ರೂಪ್ ಅವರ ವತಿಯಿಂದ ಮಾಲಾರ್ಪಣೆ ಹಾಗೂ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅತ್ಯಂತ ರೋಮಾಂಚನಕಾರಿಯಾದ ಪಂದ್ಯ. ಪ್ರೇಕ್ಷಕರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಉಸಿರಿನ ಬಿಗಿ ಹಿಡಿದು ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಫೈನಲ್ ಪಂದ್ಯ ಅಷ್ಟು ರೋಚಕವಾಗಿದೆ. 9-7 ಮುನ್ನಡೆಯಲ್ಲಿರುವಂತಹ ಒಂದು ಬೇಡವಾದ ಹಿಡಿತಕ್ಕೆ ಮುಂದಾದ್ರು. ಚಾಮರಾಜ ಕ್ಷೇತ್ರದ ನಾಗೇಂದ್ರಣ್ಣನವರಿಗೆ ನಮ್ಮ ಮತಗಟ್ಟೆಗಳ ನಡುವೆ ಒಂದು ಹೈ ವೋಲ್ಟೇಜ್ ಪಂದ್ಯ, ಫೈನಲ್ ಪಂದ್ಯ ಮುಂದೆ ನಡೆದ